ಮೂರನೇ ಅಧ್ಯಾಯ ಶ್ಲೋಕ ನಂಬರ್ 25 ಇಂದ ಪ್ರಾರಂಭ ಮಾಡೋಣ. ಸೊ ಈ ಕೆಲವೊಂದು ಹಿಂದೆ ಶ್ಲೋಕ ರಿವ್ಯೂ ಮಾಡಿದಾಗೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಇಡೀ ಬ್ರಹ್ಮಾಂಡದಲ್ಲಿ ಇಡೀ ಮೂರು ಲೋಕದಲ್ಲಿ ನಂದು ಏನು ಕೆಲಸ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ವರ್ಕ್ ಟು ಡೂ. ಈಸಿ ಎಸ್ ಲೇಜಿ ಪರ್ಸನ್. ಆದ್ರೂ ಸಹ ನಾನು ನಂದು ಸ್ವಧರ್ಮ ಪ್ರಿಸ್ಕ್ರೈಬ್ ಡ್ಯೂಟಿ ಏನಿದೆ ಎಲ್ಲ ಮಾಡ್ತಾ ಇದ್ದೀನಿ, ಸೊ ದಟ್ ಬೇರೆಯವರೆಲ್ಲ ನಾನು ಫಾಲೋ ಮಾಡ್ಬೋದು. ನಾನು ನಂದು ಕರ್ತವ್ಯಗಳು ಮಾಡ್ಲಿಲ್ಲ ಅಂದ್ರೆ, ಜನಗಳು ನನಗ ಅನುಸರ ಮಾಡಿದ್ರೆ ಸಮಾಜದಲ್ಲಿ ಬರೀ ವರ್ಣ ಶಂಕರಗಳು ಉತ್ಪಾದನೆ ಆಗುತ್ತೆ, ಸೃಷ್ಟಿ ಆಗ್ತಾರೆ. ಸೊ 25 ಶ್ಲೋಕದಲ್ಲಿ ಕೃಷ್ಣ ಮುಂದುವರಿಸ್ತಾ ಇದ್ದಾನೆ ದಟ್ ಯಾವ ರೀತಿ ಸೆಟ್ ಅನ್ ಎಕ್ಸಾಂಪಲ್. ಈ ಆತ್ಮ ಸಾಕ್ಷಾತ್ಕಾರಗಳು, ರಿನನ್ಸಿಯಂಟ್, ಅವರು ಯಾವ ರೀತಿ ತಮ್ಮದು ಕರ್ಮಗಳು ಸ್ವಧರ್ಮ ಮಾಡ್ತಾ ಇರ್ತಾರೆ. ಯಾರು ಶ್ಲೋಕದ್ದು? ಹರೇ ಕೃಷ್ಣ ಪ್ರಭುಜಿ, ನಿಮಿಷ ಪ್ರಭುಜಿ. ಭಾನುಪತಿ ಪ್ರಭುಜಿ ಮಾತಾಜಿ ಇಲ್ವಾ? ರಂಗಮಯ ಪ್ರಭುಜಿ ಮಾತಾಜಿ ಇಲ್ವಾ? ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮಾತಾಡಿ, ಮಗಳನ್ನ ಟ್ಯೂಷನ್ ಅಂತ ಕರ್ಕೊಂಬರಕ್ಕೆ ಒಂದ್ 2 ನಿಮಿಷ ಬಂದ್ಬಿಟ್ಟು. ಓಕೆ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಖಂಡಿತ ಪ್ರಭುಜಿ. ಥ್ಯಾಂಕ್ ಯು. ಟ್ವೆಂಟಿ ಫಿಫ್ತ್ ಶ್ಲೋಕ ಅನುವಾದ ಓದಿ. ಓದ್ಲಾ ಪ್ರಭು? ಓದಿ. ಅನುವಾದ. ಅಜ್ಞಾನಿಗಳಾದವರು ಹೇಗೆ ಫಲಾಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆ ವಿದ್ವಾಂಸರು ಆಸಕ್ತಿ ಇಲ್ಲದೆ ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಬೇಕು. ಅಜ್ಞಾನ ವ್ಯಕ್ತಿ ಮತ್ತೆ ಬುದ್ಧಿವಂತ ವ್ಯಕ್ತಿ ಇಬ್ರು ಕೆಲಸ ಮಾಡ್ತಾರೆ. ಸೊ ನಾವು ಸಮಾಜಬಹುದು, ಡಿವೋಟೀಸು ಸಹ ಬೆಳಿಗ್ಗೆ 10 ಗಂಟೆ 2 ವೀಲರ್ 4 ವೀಲರ್ ತಗೊಂಡು ಬ್ರೀಫ್ ಕೇಸ್ ಕೈಲಿ ಇಟ್ಕೊಂಡು ಹೋಗ್ತಿರ್ತಾರೆ. ಸೊ ಒಂದ್ ಕರ್ಮಿ ನೋಡ್ದಾಗೆ ಏನೇ ಅನ್ಕೊಳ್ತಾರೆ, ಅಲ್ಲಯ್ಯ ನಮ್ಗೆ ಆಫೀಸ್ ಇದೆ, ಬಿಸ್ನೆಸ್ ಇದೆ, ಕೆಲಸ ಮಾಡಿದ್ರೆ ಸಂಬಳ ಬರುತ್ತೆ, ಇವ್ರಿಗೇನಾಗಿದೆ ಬೆಳಿಗ್ಗೆ 10 ಗಂಟೆ ಬ್ರೀಫ್ ಕೇಸ್ ಇಟ್ಕೊಂಡು ಹೋಗ್ಲಿಕ್ಕೆ? ನಾವು HKL ಅಲ್ಲಿ ನೋಡ್ತಾ ಇದೀವಿ, ಅವಾಗೆಲ್ಲ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗುವಾಗೆ 14 ಟೀಮು ಅಂದ್ರೆ 28 ಡಿವೋಟೀಸ್, 14 ಆಟ ಬ್ರರ್ ಅಂತ ಹೊರಗಡೆ ಹೋಗ್ತಾ ಇದೆ, ಒನ್ ಆಫ್ಟರ್ ಅನ್ನೋದ. ಸೊ ಕೆಲವೊಂದ್ಸಲಿ ಜನ ಕೇಳ್ತಾರೆ, ಎಲ್ಲಿ ಹೋಗ್ತಾ ಇದ್ದೀರು ಇವರು ಅಂತ. ಅಲ್ಲ ಸ್ವಾಮಿ, ಹಿಂದ್ಗಡೆ ನೋಡಿ ದೊಡ್ಡ ಬರ್ತಾ ಇದೆ ಪ್ರಾಜೆಕ್ಟ್, ಇದರದ್ದು ಲಕ್ಷ್ಮಿ ಎಲ್ಲಿಂದ ಬರಬೇಕು? ಓಹೋ ಅಂತ. ಸೊ ದೇ ಆರ್ ವರ್ಕಿಂಗ್. ಆಮೇಲೆ ಕರ್ಮೀಸು ವರ್ಕಿಂಗ್. ಬಟ್ ವ್ಯತ್ಯಾಸ ಏನು? ಪ್ರಭುಪಾದ್ ಫಸ್ಟ್ ಲೈನ್ ಅಲ್ಲಿ ಸೆಂಟೆನ್ಸ್ ಅಲ್ಲಿ ಬರಿತಾ ಇದ್ದಾರೆ ಪರ್ಪೋಟದಲ್ಲಿ. ಡಿಫ್ರೆನ್ಶಿಯೇಷನ್ ಯಾವ ತರ ಮಾಡ್ತಾರೆ ಅಂತಂದ್ರೆ, ಅವ್ರದ್ದು ಇಚ್ಛೆ ಬೇರೆ ಬೇರೆ ಇರುತ್ತೆ. ಕರ್ಮಿದ ಇಚ್ಛೆ, ಡಿವೋಟಿದ ಇಚ್ಛೆ, ಯಾವ ಇಚ್ಛೆಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ.